ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ರಾಜ್ಯದಾದ್ಯಂತಹ ಮಹಿಳೆಯರು ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ರು. ಹಾಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಅವರು ಪ್ರತಿಭಟನೆಯನ್ನ ನಡೆಸಿದ್ರು ಅಂತಾನೆ ಹೇಳ್ಬೋದು. ಅದಕ್ಕೆ ಕೆಲವೊಂದು ಭರವಸೆಗಳನ್ನು ಸಹ ನೀಡಿದ್ದಾರೆ. ಅದೇ ರೀತಿ ಈಗ ಅಂಗನವಾಡಿ ನೌಕರರ ಗೌರವಧನದ ಬಗ್ಗೆ ಒಂದು ಉತ್ತಮವಾದ ಮಾಹಿತಿನ ತಿಳಿದು ಬಂದಿದೆ ಅಂತಾನೆ ಹೇಳ್ಬೋದು. ವಿಡಿಯೋನ ಕೊನೆವರೆಗೂ ನೋಡಿ, ತಮ್ಮೆಲ್ಲರಿಗೂ ಒಂದು ವಿಶೇಷ ಮಾಹಿತಿ ಇದೆ ಈ ಒಂದು ವಿಡಿಯೋದಲ್ಲಿ ಅಂತಾನೆ ಹೇಳಬಹುದು. ಇತ್ತೀಚಿನ ವರದಿ ಪ್ರಕಾರ ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಧರಣಿ ಮಾಡ್ತಾನೆ ಬಂದಿದೆ ಅಂತಾನೆ ಹೇಳಬಹುದು. ಅಂಗನವಾಡಿ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅದನ್ನ ಶಾಂತಗೊಳಿಸಲು ಕೇಂದ್ರ ಸರ್ಕಾರ ಅಂಗನವಾಡಿ ನೌಕರರಿಗೆ ಭರವಸೆಗಳನ್ನ ನೀಡಿದರು. ಗೌರವಧನ ಹೆಚ್ಚಳದ ಬೇಡಿಕೆ ಪ್ರಸ್ತುತ ಕೇಂದ್ರ ಸರ್ಕಾರವು ಅಂಗನವಾಡಿ ಕಾರ್ಯಕರ್ತರಿಗೆ ತಿಂಗಳಿಗೆ 4,500 ರೂಪಾಯಿ ಮತ್ತು ಸಹಾಯಕಿಯರಿಗೆ 2,250 ರೂಪಾಯಿ ಗೌರವಧನ ನೀಡುತ್ತದೆ. ಇದನ್ನು ಗಣನೀಯವಾಗಿ ಹೆಚ್ಚಿಸಬೇಕೆಂದು ಸಂಘಟನೆಯು ಹಾಗೂ ಎಲ್ಲಾ ಅಂಗನವಾಡಿ ನೌಕರರು ಒತ್ತಾಯ ಮಾಡಿದರು. ಹಾಗೆ ಕೇಂದ್ರ ಸರ್ಕಾರವು ಸದ್ಯಕ್ಕೆ ದೊಡ್ಡ ಮಟ್ಟದ ವೇತನ ಹೆಚ್ಚಳದ ಅಧಿಕೃತ ಘೋಷಣೆ ಮಾಡಿಲ್ಲವಾದರೂ ಪೋಷಣ್ 2.0 ಯೋಜನೆಯಡಿ ಕಾರ್ಯಕರ್ತರಿಗೆ ಆಧಾರಿತ ಪ್ರೋತ್ಸಾಹ ಧನ ನೀಡುವ ಭರವಸೆ ನೀಡಿದೆ. ಜೊತೆಗೆ ಅಂಗನವಾಡಿ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸೋದ್ರ ಬಗ್ಗೆ ಕೂಡ ಅಂಗನವಾಡಿ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸುವ ಬೇಡಿಕೆಯನ್ನು ಕೇಂದ್ರವು ಪರಿಶೀಲಿಸುತ್ತದೆ ಎಂದು ಹೇಳಲಾಗಿದೆ. ಸದ್ಯಕ್ಕೆ ಅವರಿಗೆ ಸ್ವಯಂ ಸೇವಕರು ಎಂಬ ಸ್ಥಾನಮಾನವನ್ನು ಮುಂದುವರೆಸುತ್ತಿದ್ದೇವೆ. ಗೌರವಧನ ಹೆಚ್ಚಳ 2025 ಹಾಗೆ 26ರ ಕರ್ನಾಟಕ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂಗನವಾಡಿ ಕಾರ್ಯಕರ್ತರಿಗೆ 1,000 ರೂಪಾಯಿ ಹಾಗೆ ಸಹಾಯಕಿಯರಿಗೆ 750 ರೂಪಾಯಿ ಹೆಚ್ಚುವರಿ ಗೌರವಧನವನ್ನು ಘೋಷಿಸಿದರು. ಒಟ್ಟು ವೇತನ ರಾಜ್ಯ ಸರ್ಕಾರ ಈ ಹೆಚ್ಚಳದ ಕರ್ನಾಟಕ ಅಂಗನವಾಡಿ ಕಾರ್ಯಕರ್ತೆಯರು ಸುಮಾರು 11,500ರಿಂದ 12,000ವರೆಗೆ ಒಟ್ಟು ಗೌರವಧನ ಪಡೆಯುತ್ತಿದ್ದಾರೆ. 2025ರಲ್ಲಿ ಅಂಗನವಾಡಿ ನೌಕರರು ಸಾಕಷ್ಟು ಬಾರಿ ಪ್ರತಿಭಟನೆಯನ್ನ ಮಾಡ್ತಾನೆ ಬಂದಿದ್ದಾರೆ. ಆ ಪ್ರತಿಭಟನೆಗೆ ಮುಖ್ಯ ಕಾರಣಗಳು ನೋಡೋದಾದ್ರೆ, ಗ್ರಾಜ್ಯುಯಿಟಿ ಸೌಲಭ್ಯ, ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ನಿವೃತ್ತ ಆದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗ್ರಾಜ್ಯುಯಿಟಿ ನೀಡಬೇಕಾಗಿ ಒತ್ತಾಯಿಸುವುದು, ಸರ್ಕಾರಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಯನ್ನು ಅಂದರೆ LKG UKG ಆರಂಭಿಸುವುದರಿಂದ ಅಂಗನವಾಡಿಗಳ ಅಸ್ತಿತ್ವಕ್ಕೆ ಧಕ್ಕೆಯಾಗಬಹುದು ಎಂಬ ಆತಂಕದಲ್ಲಿ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸುತ್ತಿದ್ದರು. ಇವರ ಕೆಲಸ ಒತ್ತಡದ ಬಗ್ಗೆಯೂ ಸಹ ಅಂದರೆ ಸ್ಮಾರ್ಟ್ ಫೋನ್ ಮೂಲಕ ಮಾಹಿತಿ ದಾಖಲಿಸುವ ಪೋಷಣ್ ಟ್ರ್ಯಾಕರ್ ಕೆಲಸದ ಒತ್ತಡ ಮತ್ತು ಹೆಚ್ಚುವರಿ ಇಲಾಖಾ ಕೆಲಸಗಳ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಒಟ್ಟಾರೆ ನೋಡೋದಾದ್ರೆ, ಕೇಂದ್ರ ಸರ್ಕಾರವು ಮೂಲ ಗೌರವಧನ ಹೆಚ್ಚಳಕ್ಕೆ ಹಣಕಾಸಿನ ನೆರವು ನೀಡಲು ವಿಳಂಬ ಮಾಡುತ್ತಿದೆ ಎಂದು ರಾಜ್ಯ ಸರ್ಕಾರ ಆರೋಪಿಸಿದೆ. ಆದರೆ ರಾಜ್ಯ ಸರ್ಕಾರವು ತನ್ನ ಪಾಲಿನ ಹಣದಲ್ಲಿ ಸ್ವಲ್ಪ ಮಟ್ಟದ ಹೆಚ್ಚಳವನ್ನು ನೀಡಿದೆ. ಹೀಗಾಗಿ ಅಂಗನವಾಡಿ ನೌಕರರ ಹೋರಾಟ ಕೇವಲ ಕೇಂದ್ರ ಸರ್ಕಾರದ ವಿರುದ್ಧ ಇತ್ತು ಅಂತಾನೆ ಹೇಳ್ಬೋದು. ಜೊತೆಗೆ ಕೇಂದ್ರ ಸರ್ಕಾರದಿಂದನೂ ಈ ಫೆಬ್ರವರಿ ತಿಂಗಳಲ್ಲಿ ನಡೆಯುವಂತಹ ಬಜೆಟ್ ಮಂಡನೆಯಲ್ಲಿ ಅಂಗನವಾಡಿ ನೌಕರರ ಗೌರವಧನ ಕೂಡ ಏರಿಕೆ ಮಾಡುವ ಸಾಧ್ಯತೆ ಇದೆ ಎಂದು ಮಾಹಿತಿ ಕೂಡ ತಿಳಿದು ಬಂದಿದೆ. ಸೊ ಹೀಗಾಗಿ ಅಂಗನವಾಡಿ ನೌಕರರಿಗೆ ಇದೊಂದು ಭರ್ಜರಿ ಸಿಹಿ ಸುದ್ದಿಯಾಗಿತ್ತು ಈ ಹೊತ್ತಿಗೆ. ನಮ್ಮ ವಿಡಿಯೋ ಮೂಲಕ ಸಹ ಒಂದು ಮನವಿಯಾಗಿರುತ್ತೆ ಸರ್ಕಾರಕ್ಕೆ, ಅಂಗನವಾಡಿ ನೌಕರರ ಒಂದೊಂದಾಗಿ ಬೇಡಿಕೆಗಳು ಈಡೇರ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಹಾಗೆ ಈ ವಿಡಿಯೋ ನೋಡಿದ ನಂತರ ಇನ್ನೂ ಯಾರ್ಯಾರಿಗೆ ಇನ್ನೂ ಇದೇ ತರ ಹೆಚ್ಚಿನ ಮಾಹಿತಿ ಬೇಕಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು.